ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಇತ್ತೀಚೆಗಷ್ಟೇ ಫಲಾನುಭವಿ ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗಿದೆ. ಇದರಿಂದ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ಪ್ರಗತಿಪರ ಕೃಷಿಕ ಮೋಹನ್ ಕುಮಾರ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ತಮ್ಮ ಖಾತೆಗೆ 2,000 ರೂಪಾಯಿ ಜಮೆಯಾಗಿದ್ದು, ಕೃಷಿ ಪರಿಕರಗಳ ಖರೀದಿಗೆ ಅನುಕೂಲವಾಗಿದೆ ಎಂದರು. ತೆಗೆದುಕೊಂಡು ನಾನು ಈ ಒಂದು ಕೃಷಿ 21ನೇ ಕಂತಿನ 2,000 ರೂಪಾಯಿಯಲ್ಲಿ ನಾನು ಒಂದು ಉಪಯೋಗ ಪಡ್ಕೊತಾ ಇದ್ದೀನಿ. ರೈತ ಜಿಎನ್ ಶಿವರುದ್ರಸ್ವಾಮಿ 2 ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದು, ಈ ಯೋಜನೆಯಡಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಜಮೆಯಾಗುತ್ತಿದ್ದು, ಕೃಷಿಯ ಸಣ್ಣ ಪುಟ್ಟ ವೆಚ್ಚಗಳಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ವ್ಯವಸಾಯಕ್ಕೆ ಕೂಲಿಗೆ ಮಾಡ್ಕೊಂಡು ಹಾಕ್ತಾ ಇದ್ದೀವಿ. ಇದನ್ನು ವರ್ಷಕ್ಕೆ 3 ಬಾರಿ ಹಾಕ್ತಾ ಇದ್ದಾರೆ. ಅದನ್ನ ಪ್ರತಿ ತಿಂಗಳು ಹಾಕಿದ್ರೆ ನಮ್ಮ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೊಬ್ಬ ರೈತ ನಾಗರಾಜು ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಯುತ್ತಿದ್ದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸಹಾಯಧನ, ರಸಗೊಬ್ಬರ ಖರೀದಿಗೆ ಸಹಕಾರಿಯಾಗಿದೆ ಎಂದರು. ಅನುಕೂಲವಾಗಿದೆ. ಆಳು ಕಾಳಿಗೆ ರಸಗೊಬ್ಬರ ತೆಗೆದುಕೊಳ್ಳುವುದಕ್ಕೆ ತುಂಬ ಅನುಕೂಲವಾಗಿದೆ. ಇದೇ ರೀತಿ ಪ್ರಧಾನಮಂತ್ರಿಗಳು ತಿಂಗ 2,000 ರೂಪಾಯಿ ಹಾಕಿದ್ರೆ ನಮಗೆ ವ್ಯವಸಾಯದ ಖರ್ಚಿಗೆ ಅನುಕೂಲವಾಗುತ್ತದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ಯೋಜನೆಯಡಿ 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು, ಜಿಲ್ಲೆಯ ಸಣ್ಣ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ನಾವು ಕೇಳ್ಕೊಳ್ಳೋದೇನೆಂದ್ರೆ 2 ತಿಂಗಳಿಗೊಮ್ಮೆ ಕೃಷಿ ಸಮ್ಮಾನ್ ಯೋಜನೆ ಹಣನ ಹೆಚ್ಚುವರೆಗೆ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀವಿ. ರೈತರಿಗೆ ತುಂಬ ಅನುಕೂಲ ಆಗಿದೆ. ಪ್ರಧಾನಮಂತ್ರಿಗಳ ರೈತರಿಗೆ ಧನ್ಯವಾದಗಳು.